ಹಾಯ್ ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿಬಲೈಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತಿನ ಟಾಪಿಕ್ ರೀಡಿಂಗ್ ಏನಿದೆ ಅಂತ ಅಂದರೆ, ನೀವು ಅಥವಾ ನಾವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀವಾ, ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡು ಮುಂದುವರಿತಾ ಇದ್ದೀರಾ ಒಂದು ಕೆಲಸದಲ್ಲಿ, ಅದರಲ್ಲಿ ನೀವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. 5 ಕಾರ್ಡ್ನ ಶಫಲ್ ಮಾಡಿ ಇಡ್ತೀನಿ, ಆಮೇಲೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮೊದಲನೇದು ನೀವೇನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೆಕೆಂಡ್ನೇದು ಸರಿಯಾದ ದಾರಿನಲ್ಲಿ ನೀವು ಹೋಗ್ತಾ ಇರೋ ದಾರಿ ಸರಿಯಾಗಿದೆಯಾ, ಸರಿಯಾಗಿ ಹೋಗ್ತಾ ಇದ್ದೀರಾ ಅನ್ನೋದು ಆಗಿರುತ್ತೆ. ಓಕೆ, ಮೂರನೇದು ನೀವು ಹೋಗ್ತಾ ಇರೋ ದಾರಿನಲ್ಲಿ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಾಲ್ಕನೇದು ನೀವು ಹೋಗ್ತಾ ಇರೋ ದಾರಿನಲ್ಲಿರೋ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅನ್ನೋದಾಗಿರುತ್ತೆ. ಐದನೇದು ನೀವು ಹೋಗ್ತಾ ಇರೋ ದಾರಿನಲ್ಲಿ ಇರೋಂಥ ಸಮಸ್ಯೆಗಳನ್ನೆಲ್ಲ ದಾಟಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಯಾರು ಸಹಾಯ ಮಾಡ್ತಾರೆ ಅಂತ ಅನ್ನೋದಾಗಿರುತ್ತೆ. ಮೊದಲನೇದು ನೀವು ಯಾರು, ಎರಡನೇದು ನೀವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀರಾ, ಇದು ನೀವು ಯಾರು ಅಥವಾ ನೀವು ಏನು. ಎರಡನೇದು ನೀವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀರಾ. ಮೂರನೇದು ನೀವು ಹೋಗ್ತಾ ಇರೋ ದಾರಿನಲ್ಲಿ ಏನು ಸಮಸ್ಯೆ ಇದೆ. ನಾಲ್ಕನೇದು ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಯಾರು ಸಹಾಯ ಮಾಡ್ತಾರೆ ಈ ಪರಿಸ್ಥಿತಿನಲ್ಲಿ. ಐದನೇದು ಇದನ್ನೆಲ್ಲನೂ ದಾಟಿ ನಾನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಯಾರು ಸಹಾಯ ಮಾಡ್ತಾರೆ ಅಂತ ಕೂಡ ಆಗಿರುತ್ತೆ. ಮೊದಲನೇದು ದ ಐ ಪ್ರಿಸ್ಟರ್ಸ್. ನೀವೊಬ್ಬರು ರಾಜ ರಾಣಿ ಥರನೋ ನಾನೇ ಎಲ್ಲ ಅಂತ ಕೂಡ ಅಂದ್ಕೊಂಡಿರ್ಬೋದು. ಆದರೆ ಇಲ್ಲಿ ನೀವು ಸೀಕ್ರೆಟಾಗಿ ಏನೋ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಮತ್ತು ಎಜುಕೇಷನ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಕೆಲವರು ಇಲ್ಲಿ ಟ್ಯಾರೋ ಕಲಿಯೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅಂತ ಕೂಡ ಕೆಲವರು ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಇದನ್ನು ಕಲಿಯೋದಕ್ಕೆ ಇಂಟ್ರೆಸ್ಟ್ ಕೂಡ ಇರ್ಬೋದು ನಿಮಗೆ. ಇದನ್ನು ಕಲಿತ್ರೆ ನನಗೆ ಏನು ಹೆಲ್ಪ್ ಇದೆ, ಏನು ಸಹಾಯ ಸಿಗುತ್ತೆ ಇದರಿಂದ ನನಗೆ ಅಂತ ಕೂಡ ನೀವು ಯೋಚನೆ ಮಾಡ್ತಿರ್ಬೋದು. ಆದರೆ ನೀವು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ಇದನ್ನು ನೀವು ಕಲ್ತಿದ್ದೆ ಆದರೆ ನೀವು ಎಲ್ಲದನ್ನು ಗಳಿಸ್ತೀರಾ. ನಿಮ್ಮ ಇನ್ನರ್ ವಾಯ್ಸು, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ. ಸೀಕ್ರೆಟಾಗಿ ನಿಮ್ಮ ನೀವು ಸೀಕ್ರೆಟಾಗಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಸೀಕ್ರೆಟಾಗಿ ಏನಾದರೂ ವಿಶ್ ಕೇಳ್ಕೊಂಡಿದ್ರೆ ಆ ವಿಶ್ ಕೂಡ ಆಗುತ್ತೆ. ಅದನ್ನು ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ನೀವು ಒಬ್ಬರು ರಾಜ ರಾಣಿ ರೀತಿ ಥರ ಇದ್ದೀರಾ. ಅದೇ ಸೀಕ್ರೆಟಾಗಿ ಏನೋ ಒಂದು ಕೆಲಸನ ಮಾಡ್ತಾ ಇದ್ದೀರಾ. ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಸೀಕ್ರೆಟಾಗಿ ಒಂದು ಕೆಲಸನ ಮಾಡ್ತಾ ಇದ್ದೀರಾ. ನೀವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀರಾ, ಹೌದು. ಆದರೆ ನೀವು ಹೋಗ್ತಾ ಇರೋ ದಾರಿನಲ್ಲಿ ಹೇಗೆ ಒಬ್ಬರೇ ಎಲ್ಲನೂ ಯಾರಿಗೂ ಹೇಳ್ದೆ ನಾನೊಬ್ಬನೇ ನೋಡಬೇಕು, ನಾನೊಬ್ಬನೇ ತಿಳ್ಕೊಬೇಕು ಅಂತ ಇದ್ದೀರಾ. ಇದೇ ದಾರಿನಲ್ಲಿ ಇದ್ದಿದ್ದೆ ಆದರೆ ನೀವು ಏನು ಹುಡುಕ್ತಾ ಇದ್ದೀರಾ, ನೀವೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ನಿಮಗೆ ಖಂಡಿತ ಆಗುತ್ತೆ. ಆದರೆ ಹೊಸ ರೀತಿ ಐಡಿಯಾಸ್ನ ನೀವು ಉಪಯೋಗಿಸ್ಬೇಕಾಗತ್ತೆ. ಮತ್ತು ನೀವು ನಿಮ್ಮ ಕಣ್ಣನ್ನು ಕೆಲವೊಂದು ಕಡೆ ಕಣ್ಣು ಮುಚ್ಚಿರೋ ರೀತಿ ಇದ್ದೀರಾ. ಅದರಿಂದ ಸ್ವಲ್ಪ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದ್ರ ಬಗ್ಗೆ ನಿಮ್ಮ ಕಣ್ಣನ್ನು ಓಪನ್ ಮಾಡಿ ನೋಡಬೇಕಾಗತ್ತೆ. ಕಣ್ಣಿಗೆ ಕಾಣೋದೇ ನಿಜ ಅಂತ ನೀವು ಅಂದ್ಕೋಬಾರ್ದು. ಕಣ್ಣಿಗೆ ಕಾಣದಿರೋಂಥ ಸತ್ಯ ಕೂಡ ಇದೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ನನಗಿಲ್ಲಿ ತುಂಬ ನೀವು ಯಾರೋ ಕಲಿಯೋದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀರಾ, ರೀಡಿಂಗ್ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಅನ್ನಿಸ್ತಿದೆ. ರೀಡಿಂಗ್ ಕಲಿಯೋದಕ್ಕೆ ನೀವು ಯೋಚನೆ ಮಾಡ್ತಾಯಿದ್ದೀರಾ. ಯಾರ ಹತ್ರ ಕಲಿಬೇಕು, ಯಾರು ಹೇಳ್ಕೊಡ್ತಾರೆ, ಯಾರ ಹತ್ರ ಕೇಳಲಿ ನಾನು ಅಂತ ಕೂಡ ನೀವು ಇಲ್ಲಿ ಯೋಚನೆ ಮಾಡ್ತಿರ್ಬೋದು. ಅದಕ್ಕೋಸ್ಕರ ಕೂಡ ಏನು ಮಾಡಲಿ, ಯಾರನ್ನು ಕೇಳಲಿ ಅಂತ ಕೂಡ ನೀವು ತಲೆಯಲ್ಲಿ ಹುಳ ಬಿಟ್ಕೊಂಡಿರ್ಬೋದು. ನಿಮ್ಮ ಮೂರನೇ ಕಣ್ಣನ್ನು ಓಪನ್ ಮಾಡಿ ನೋಡಿದ್ದೆ ಆದರೆ, ನಿಮ್ಮ ಮನಸ್ಸಿನ ಕಣ್ಣನ್ನು ಓಪನ್ ಮಾಡಿ ನೋಡಿದ್ದೆ ಆದರೆ ನಿಮಗೆ
ನೀವು ಹೋಗ್ತಾ ಇರೋ ದಾರಿ ಸರಿಯಾಗೇ ಇದೆ. ನೀವು ಏನು ಸಿಗಬೇಕು, ನೀವು ಏನು ಬೇಕು ಅಂತ ಹುಡುಕ್ತಾ ಇದ್ದೀರಾ ಅದು ನಿಮಗೆ ಸಿಗುತ್ತೆ. ನೀವು ಹೋಗ್ತಾ ಇರೋ ದಾರಿನಲ್ಲಿ ಏನು ಸಮಸ್ಯೆ ಇದೆ, ನೀವು ಹೋಗ್ತಾ ಇರೋ ದಾರಿನಲ್ಲಿ ಏನು ಸಮಸ್ಯೆ ಇದೆ ಅಂತ ಅಂದರೆ, ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ದಯವಿಟ್ಟು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ನೀವು ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಯಾವ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರು ದಯವಿಟ್ಟು ಇದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಹೇಳಿದ್ದೇ ಆದರೆ ನೀವು ಏನನ್ನು ಮಾಡಬೇಕು ಅಂತ ಹೋಗ್ತಿದ್ದೀರಾ ಅದಕ್ಕೆ ಅವರೇ ಅಡ್ಗಾಲನ್ನು ಹಾಕ್ತಾರೆ. ನೀವು ಯಾರನ್ನು ನಂಬಿ ನೀವು ಎಲ್ಲದನ್ನು ಹೇಳ್ಕೊತಾ ಇದ್ದೀರೋ ಅವರೇ ನಿಮ್ಮ ಹಿಂದೆ ನಿಮ್ಮ ಬೆನ್ನಿಗೆ ಚೂರಿನ ಹಾಕ್ತಿದ್ದಾರೆ. ಆದರೆ ನೀವು ಅವರನ್ನೇ ನಂಬ್ತಾ ಇದ್ದೀರಾ. ನಿಮಗೆ ಯಾರು ಸಮಸ್ಯೆ ಮಾಡ್ತಿದ್ದಾರೆ, ನಿಮಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಅವರನ್ನೇ ನೀವು ಅತಿಯಾಗಿ ನಂಬ್ತಾ ಇದ್ದೀರಾ. ಆದರೆ ಅವರಿಂದ ನೀವು ಇನ್ನೂ ತುಂಬ ಸಮಸ್ಯೆಗೆ ಒಳಗಾಗ್ತೀರಾ. ಅದರಿಂದ ನೀವೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ದಯವಿಟ್ಟು ನಿಮ್ಮೊಳಗೆ ಇಟ್ಕೊಂಡು ನೀವೊಬ್ಬರೇ ಹೋಗಿ ನಿಮ್ಮ ದಾರಿನಲ್ಲಿ ನೀವೊಬ್ಬರೇ ಇದ್ದಿದ್ದೇ ಆದರೆ ನಿಮಗೆ ಯಾವುದೇ ಸಮಸ್ಯೆ ಅಡ್ಡಿ ಬರೋದಿಲ್ಲ. ಅಥವಾ ನಾನು ಇಲ್ಲಿ ಹೋದೆ, ಇಂಥ ಕೆಲಸ ಮಾಡ್ತಾಯಿದ್ದೀನಿ, ಇಂಥ ಕಡೆ ಹೋಗ್ತಾಯಿದ್ದೀನಿ ಅಂತ ನೀವು ಹೇಳ್ಕೊಂಡಿದ್ದೇ ಆದರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಕೆಲಸ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದರಿಂದ ದಯವಿಟ್ಟು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಅತಿಯಾಗಿ ನಂಬಿ ಅತಿಯಾಗಿ ಯಾರನ್ನ ನಿಮ್ಮವರು ಅಂತ ನೀವು ಅಂದ್ಕೊಂಡಿದ್ದೀರಾ ಅವರೇ ನಿಮ್ಮ ಎಲ್ಲದಕ್ಕೂ ಕೂಡ ಸಮಸ್ಯೆನ ಮಾಡ್ತಿದ್ದಾರೆ. ನೀವು ಹೋಗೋದಕ್ಕೂ ಮುಂಚೆ ಅವರು ಅಲ್ಲಿಗೆ ಹೋಗಿ ನಿಮಗೆ ಸಮಸ್ಯೆನ ಮಾಡ್ತಿದ್ದಾರೆ. ನಾಲ್ಕನೇದು, ಸದ್ಯದ ಪರಿಸ್ಥಿತಿಯಿಂದ ಯಾರು ಹೊರಗೆ ಕರ್ಕೊಂಬರ್ತಾರೆ. ಸದ್ಯದ ಪರಿಸ್ಥಿತಿಗೆ ನಿಮಗೆ ಹಣ ಕೂಡ ಸಮಸ್ಯೆ ಆಗಿದೆ. ಹಣದ ಸಮಸ್ಯೆ ಕೂಡ ನೀವು ಒಡ್ಡಾಡ್ತಾ ಇರ್ಬೋದು. ಮತ್ತು ಈ ಸಮಸ್ಯೆಯಿಂದ ಅವ್ರಿಗೆ ಬರಬೇಕು ಅಂದರೆ ಸ್ವಲ್ಪ ಹಣ ಕೂಡ ಖರ್ಚಾಗ್ಬೋದು. ನೀವು ಹಣನ ಖರ್ಚು ಮಾಡಿದ್ದಲ್ಲಿ ಕೂಡ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು. ಮೇ ಬಿ ಈ ತಿಂಗಳ ಕೊನೆ ಒಳಗೆ, ಜುಲೈ ಏನಿದೆ 7ನೇ ತಿಂಗಳ ಕೊನೆ ಒಳಗಡೆ ನೀವು ಹಾರ್ಡ್ ವರ್ಕ್ ಮಾಡಿದ್ದೇ ಆದರೆ, ಪ್ಲ್ಯಾನಿಂಗ್ ನೀವು ಒಂದು ಒಳ್ಳೆ ಐಡಿಯಾನ ಮಾಡಿ ಅದರಲ್ಲಿ ಆ ಕೆಲಸದ ಮೇಲೆ ಹಾರ್ಡ್ ವರ್ಕ್ ಮಾಡಿದ್ದೇ ಆದರೆ ಈ ಸಮಸ್ಯೆಯಿಂದ ನೀವು ಹೊರಗೆ ಬಂದೇ ಬರ್ತೀರಾ. ಇದರಲ್ಲಿ ನಿಮಗೆ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ಆದರೆ ಸ್ವಲ್ಪ ಹಣ ಖರ್ಚಾಗುತ್ತೆ, ಹಣನ ಖರ್ಚು ಮಾಡಬೇಕಾಗತ್ತೆ. ಇಷ್ಟು ದಿವಸದಿಂದ ನೀವು ಯಾವುದನ್ನು ನಂಬ್ಕೊಂಡು ಬಂದರೋ ಅದೇ ನಿಮಗೆ ಸಮಸ್ಯೆ ಮಾಡಿದ್ದು ಅನ್ನೋ ಸತ್ಯ ಕೂಡ ನಿಮಗೆ ಗೊತ್ತಾಗುತ್ತೆ. ಇಷ್ಟು ದಿನ ಯಾವುದು ನನಗೆ ಒಳ್ಳೆಯದು, ನನಗೆ ಇದು ಬೇಕೇ ಬೇಕು ಅಂತ ನೀವು ಬಂದ್ರಿ ಅಲ್ವಾ, ಆ ವ್ಯಕ್ತಿ ಕೂಡ ಆಗಿರ್ಬೋದು, ಇಲ್ಲ ಒಂದು ವಸ್ತು ಕೂಡ ಆಗಿರ್ಬೋದು, ಅದೇ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ಗೆ ಕಾರಣ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ತಿಂಗಳು ಕೊನೆ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಹಣದ ಸಹಾಯ ಬೇಕಾಗುತ್ತೆ. ನೀವು ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಹಣದ ಸಹಾಯ ಕೂಡ ಇದೆ. ದುಡ್ಡನ್ನು ಖರ್ಚು ಮಾಡಿದ್ದೇ ಆದರೆ ಐಡಿಯಾನ ಉಪಯೋಗಿಸಿ, ನೀವು ದುಡ್ಡು ಖರ್ಚು ಮಾಡಿ ಐಡಿಯಾನ ಉಪಯೋಗಿಸಿ ಸಿಂಗಲ್ ಆಗಿ ಯಾರಿಗೂ ಹೇಳ್ದಲೇ ಮಾಡಿದ್ದೇ ಆದರೆ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಖಂಡಿತ. ಈ ತಿಂಗಳ ಕೊನೆ ಒಳಗಡೆ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. 5ನೇದು, ಮತ್ತು ಹೊರಗೆ ಬಂದು ಈ ಸಮಸ್ಯೆಯಿಂದ ಹೊರಗೆ ಬಂದು ಮುಂದುವರಿಯೋದು ಹೇಗೆ ಅಂತ ಇದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ. ನೀವು ಯಾರನ್ನು ನಿಮ್ಮ ರಾಣಿ ಅಥವಾ ನಿಮ್ಮ ರಾಜ ಅಂತ ಅಂದ್ಕೊಂಡಿದ್ದೀರಾ ಅವರು ನೀವು ಈ ಸಮಸ್ಯೆಯನ್ನೆಲ್ಲ ಬಗೆಹರಿಸ್ಕೊಂಡು ಬಂದಾದಮೇಲೆ ನೀವೇನು ಸಫರ್ ಮಾಡ್ತಿರಲ್ಲ ಆ ಸಫರಿಂದ ಇವರು ನಿಮ್ಮನ್ನು ಹೊರಗೆ ಕರ್ಕೊಂಬರ್ತಾರೆ. ಆ ಸಪ್ರೇಷನ್ನಿಂದ ಇವರು ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾರೆ. ನಿಮ್ಮ ಮನೆಯ ರಾಣಿ, ನಿಮ್ಮ ಮನಸ್ಸಿನ ರಾಣಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ
ನೀವು ಮಾಡೋಂಥ ಕೆಲಸದಲ್ಲಿ ಪಾರ್ಟ್ನರ್ ಕೂಡ ಆಗಿರ್ಬೋದು. ನಿಮ್ಮ ಫೈನಾನ್ಷಿಯಲ್ ಸಮಸ್ಯೆ ಕೂಡ ಇಲ್ಲಿ ಪರಿಹಾರ ಆಗುತ್ತೆ. ನೀವು ಕೆಲವರು ಇಲ್ಲಿ ಫೈನಾನ್ಷಿಯಲಿ ಕೂಡ ಯೋಚನೆ ಮಾಡ್ತಿರ್ಬೋದು. ಆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಆ ಸಮಸ್ಯೆಗೆ ಒಂದು ಕೊನೆ ಅನ್ನೋದು ಬರುತ್ತೆ. ಕೊನೆ ಅನ್ನೋದು ಬಂದು ನೀವು ತುಂಬ ಚೆನ್ನಾಗಿ ಆಗ್ತೀರಾ. ಒಬ್ಬರು ಹೀಲರ್ ಆಗ್ತೀರಾ. ನಿಮಗೆ ಹೀಲಿಂಗ್ ಅವಶ್ಯಕತೆ ಇದೆ. ತುಂಬ ಜವಾಬ್ದಾರಿಗಳು ಕೂಡ ನಿಮ್ಮ ಲೈಫಲ್ಲಿ ತುಂಬ ಜವಾಬ್ದಾರಿಗಳು ಕೂಡ ಇದೆ. ಈ ಜವಾಬ್ದಾರಿಗಳೆಲ್ಲ ನಿಮ್ಮನ್ನು ಮತ್ತೆ ನಿಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಪ್ರೇರಣೆ ಮಾಡುತ್ತೆ, ನಿಮ್ಮನ್ನು ಎಬ್ಬಿಸುತ್ತೆ. ಇಷ್ಟು ಜವಾಬ್ದಾರಿ ಇದೆ, ನೀನು ಮರಿಬೇಡ ಅಂತ ಕೂಡ ನಿಮ್ಮನ್ನು ಆ ಜವಾಬ್ದಾರಿಗಳು ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ನಿನ್ನಿಂದ ಇನ್ನೂ ತುಂಬ ಕೆಲಸ ಮಾಡೋದಿದೆ, ನಿನ್ನಿಂದ ತುಂಬ ಜನಕ್ಕೆ ಸಹಾಯ ಆಗೋದಿದೆ. ನೀನು ಈ ರೀತಿ ಇದ್ದರೆ ಹೇಗೆ, ಈ ರೀತಿ ಇರಬಾರ್ದು, ನೀನು ಈ ಥರ ಯೋಚನೆಯಲ್ಲಿ ಮುಳುಗಬಾರ್ದು ಅಂತ ಕೂಡ ನಿಮಗೆ ತುಂಬ ಹತ್ರ ಆಗಿರೋರು ಕೂಡ ನಿಮ್ಮನ್ನು ಈ ಸಪ್ರೇಷನ್ನಿಂದ, ನಿಮ್ಮ ಯೋಚನೆಯಿಂದ ಅವರು ನಿಮ್ಮನ್ನು ಹೊರಗೆ ಕರ್ಕೊಂಬರ್ತಾರೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅನ್ನೋದಾದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು.